ಅವತ್ತೇ ಸಚಿವ ಸಂಪುಟ ವಿಸ್ತರಣೆ ಮಾಡುವಂಥ ಸಂದರ್ಭ ಕರ್ನಾಟಕ ರಾಜ್ಯದಲ್ಲಿ ಬಂದರೆ ಕೋಲಾರ ಜಿಲ್ಲೆಗೆ ಅವಕಾಶ ಬೇಕು ಅಂತೇಳಿ ಎಲ್ಲ ಶಾಸಕರು 4 ಜನ ಕಾಂಗ್ರೆಸ್ ಶಾಸಕರು ಒತ್ತಾಯ ಇದೆ. 4 ಜನ ಬಿಟ್ಟಿದ್ದಾರೆ, ಸಚಿವರಾಗೋದಕ್ಕೆ 4 ಜನ ಬಿಟ್ಟಿದ್ದಾರೆ. 4 ಜನದಲ್ಲಿ ಯಾರು ಕೊಟ್ಟರು ಕೂಡ ಸಮಾಧಾನಕರವಾಗಿರ್ತೀವಿ. ಅದು ಮಂತ್ರಿಗಿರಿ ಬೇಕು. ಏನಿದೆ ಪಾಪ ಅವರು 3 ಸಾರಿ ಶಾಸಕರಾಗಿ ಗೆದ್ದಿದ್ದಾರೆ, ಅವ್ರಿಗೆ ಅವಕಾಶ ಬಂದು ಖುಷಿ ಪಡೋಣ. ಕೋಲಾರ ಎಮ್ ಎಲ್ ಎ ಅವ್ರಿಗೆ ಬರಲಿ ಖುಷಿ ಪಡೋಣ, KGF ಎಮ್ ಎಲ್ ಎ ರೂಪಾಗಿ ಬರಲಿ ಖುಷಿ ಪಡೋಣ. ನನಗೂ ಬೇಕು ಅವಕಾಶ ಸಿಕ್ಕಿದ್ರೆ, ನನಗೆ ಸಿಕ್ಕಿದ್ರು ಎಲ್ಲರೂ ಖುಷಿ ಪಡೋದು. ಯಾರು ಏನೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಇವತ್ತೇನು ಕೋಲಾರ ಜಿಲ್ಲೆ ಮಂತ್ರಿಗಳಿದ್ದಾರೆ, ನಮ್ಮ ಸುರೇಶ್ ಅವರು ಜಿಲ್ಲಾ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಕೋಲಾರ ಜಿಲ್ಲೆಗೆ ಸಹಕಾರ ಸಿಗ್ತಾ ಇದೆ. ಜಿಲ್ಲಾ ಮಂತ್ರಿಗಳ ಬಗ್ಗೆ ಟೀಕೆ ಮಾಡೋಂಥದ್ದು ಏನೂ ಇಲ್ಲ. ಜಿಲ್ಲಾ ಮಂತ್ರಿಗಳು ಆ ರೀತಿ ಕೆಲಸ ಮಾಡದೇ ಇದ್ದಿದ್ರೆ ನಾವೆಲ್ಲರೂ ಕೂಡ ಜಿಲ್ಲಾ ಮಂತ್ರಿ ವಿರೋಧ ಮಾಡ್ತಾ ಇದ್ವಿ. ಇವತ್ತು ಎಲ್ಲ ಶಾಸಕರುಗಳಿಗೂ ಯಾವುದೇ ಸಂದರ್ಭದಲ್ಲಿ ಸಿಕ್ಕೋ ಜೊತೆಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಷಯ ಏನೇ ಇದ್ರೂ ಕೂಡ ಸರ್ಕಾರದ ಮುಂದೆ ಕರ್ಕೊಂಡು ಹೋಗ್ತಾರೆ, ಸರ್ಕಾರದ ಮುಂದೆ ತರುವಂಥ ಕೆಲಸ ಮಾಡ್ತಾರೆ. ಇವತ್ತು ನಾವು ಕೋಲಾರ ಜಿಲ್ಲೆಗೆ ನಾವು ಒಂದು ಮೆಡಿಕಲ್ ಕಾಲೇಜ್ ಕೇಳಿದ್ದೀವಿ. ಅದನ್ನು ಜಿಲ್ಲಾ ಮಂತ್ರಿಗಳು ಸಹಕಾರದಿಂದ ಮುಖ್ಯಮಂತ್ರಿಗಳ ಮುಂದೆ ಇದೇ ಬಜೆಟಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರಸ್ತಾವನೆ ಕೂಡ ಜಿಲ್ಲಾ ಮಂತ್ರಿಗಳ ಮುಖಾಂತರ ಮಾಡಿಸಿದ್ದೀವಿ.